ಎಲ್ಲ ನನ್ನ ರೈತ ಮಹನೀಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು. ನಾನು ಒಂದು 2 ಕುಂಟೆಗೆ ಸೊಪ್ಪು ಹಾಕಿದೆ. ಅದನ್ನ ಸಂಜೆ 4 ಗಂಟೆಲಿ ಕಿತ್ತು ಕಷ್ಟಪಟ್ಟು ಸಂತೆಗೆ ತೊಗೊಂಡೋಗಿ ಯಾವ ಥರ ಎಲ್ಲ ಮಾರಾಟ ಮಾಡ್ತೀವಿ ಅನ್ನೋದನ್ನ ಪಿನ್ ಟು ಪಿನ್ ತೋರಿಸಿದ್ದೀನಿ. ಈ ರೈತರ ಕಷ್ಟ ಸುಮ್ಮನೆ ಎಲ್ಲೋ ಕೂತ್ಕೊಂಡು ನೋಡ್ತಿರಲ್ಲ, ಆ ಥರ ಅಲ್ಲ. ಪಿನ್ ಟು ಪಿನ್ ಎಲ್ಲ ಇದರಲ್ಲಿ ಫುಲ್ ಮಾಹಿತಿ ಇದೆ, ನೋಡಿ. ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬಿಡಿ. ಏಕಾಂಗಿ ಜೀವನ ರೈತಂದೊಬ್ಬಂದೇ. ಹಂಗಾಗಿ ಈ ಜೀವನನ ಯಾವ ಥರ ಕಳಿಬೇಕು, ಯಾವ ಥರ ಮಾಡಬೇಕು, ಈ ಭೂಮಿನಲ್ಲಿ ಈ ಭೂಮಿ ತಾಯಿನ ಯಾವ ಥರ ಉಳಿಸ್ಬೇಕು ಅನ್ನೋದು ಈ ರೈತನಿಗೆ ಗೊತ್ತು. ಈ ರೈತರಲ್ಲೂ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಭೂಮಿನ ಆದಷ್ಟು ಉಳಿಸಿ ಮಣ್ಣಿನ ಸಂರಕ್ಷಣೆ ಮಾಡಿ. ಈ ಥರ ಸೊಪ್ಪು ಕಳೆ ಒಳಗಡೆ ಬಂದರೆ ಇನ್ನೂ ತುಂಬ ಒಳ್ಳೆಯದು. ಯಾಕೆಂದರೆ ನಿಮಗೆ ಕಳೆನೂ ಬೇಕು, ಸೊಪ್ಪು ಬೇಕು. ನೀವು ಕಳೆಗೋಸ್ಕರ ಅಲ್ಲೇನೋ ಔಷಧಿ ಹೊಡೆದು ಇರೋಬರ ಭೂಮಿನ ಹಾಳು ಮಾಡೋಕ್ಕೆ ಹೋಗಬೇಡಿ. ನನ್ನಲ್ಲಿ ದೊಡ್ಡ ವಿನಂತಿ ಇದು. ಹಾಗಾಗಿ ನಾನು ಕಳೆ ಒಳಗಡೆ ಸೊಪ್ಪು ಕೀಳ್ತಾಯಿದ್ದೀನಿ. ದಯವಿಟ್ಟು ನೀವು ಯಾರ್ಯಾರು ನಿಮ್ಮ ಭೂಮಿನ ಉಳಿಸ್ಬೇಕು ಅಂತಿರೋ ಅವರೆಲ್ಲರೂ ಕೂಡ, ಇಲ್ಲಿ ನೋಡಿ, ನಮ್ಮ ಜಮೀನಲ್ಲಿ ಎಷ್ಟೊಂದು ಥರ ಕಳೆ ಎಲ್ಲ ಇದೆ, ಬೆಳೆನೂ ಇದೆ, ಕಳೆನೂ ಇದೆ. ಅದಕ್ಕೋಸ್ಕರ ಏನು ಭಯ ಪಡ್ತಿಲ್ಲ. ಎಲ್ಲ ಸೊಪ್ಪೆಲ್ಲ ಕಿತ್ತಾದ್ಮೇಲೆ ಈ ಥರ ಇಡ್ಗಂತೆ ಅಂತೀವಿ, ಹಿಂಗೆ ಇಡ್ಗಂತೆನ ಕಟ್ಕೊಂಡು ಪ್ರತಿಯೊಂದು ಇದರಲ್ಲೂ ತೊಗೊಂಡೋಗೋದು. ಇದು ಎಲ್ಲ ಕಿತ್ತಾದಮೇಲೆ ಒಂದು ಕಾಟನ್ದು ಲುಂಗಿ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ತೇವಾಂಶ ಇರಬೇಕು. ಆ ತೇವಾಂಶ ಇರೋದು ನಿಮ್ಗೆ ಗೊತ್ತಾಗಲ್ಲ. ಏಕೆಂತಂದರೆ ನಾವು 4 ಗಂಟೆ 3 ಗಂಟೆ ಹಂಗೆ ಈ ಬಿಸಿಲೆಲ್ಲ ಗೊತ್ತಲ್ಲ, ಈ ಥರ ಕಿತ್ಕೊಂಡು ಫುಲ್ಲು ಜೋಡಿಸ್ಕೋಬೇಕು. ಅದು ನೋಡಿ, ನಾವು ಕೊಡೋಂಥ ಕಂತೆನ ಮಾರ್ಕೆಟಲ್ಲಿ ತೊಗೊಂಡೋಗಿ 2 ಮಾಡ್ತಾರೆ. ಈಗ ನಮ್ಮ ಹತ್ರ ರೇಟ್ ಇಲ್ಲ ಅಂತ ಅಂದ್ಬಿಟ್ಟು 5 ರೂಪಾಯಿ 6 ರೂಪಾಯಿ ಹಿಂಗೆ ತೊಗೊತಾರೆ. ಅಲ್ಲಿ ಒಂದೊಂದು ಕಂತೆನೆಯ 8 ರೂಪಾಯಿ 10 ರೂಪಾಯಿಗೆ ಹಿಂಗೆ ಮಾರ್ತಾರೆ, ಇವಾಗ ಡಿಮ್ಯಾಂಡ್ ಇಲ್ಲದೇ ಇರೋ ಟೈಮಲ್ಲಿ. ಹಂಗಾಗಿ ಈ ಕಂತೆ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡಾದ್ಮೇಲೆ ಅದನ್ನ ತೊಗೊಂಡೋಗಿ ನಾವು ಮತ್ತೆ ನಮ್ಮ ಮನೆಯಲ್ಲಿ ಇನ್ನೊಂದು ಟೈಮ್ ಇಟ್ಕೋಬೇಕು. ಹಂಗಾಗಿ ಈ ಕ್ಲೀನಾಗಿ ಈ ಥರ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದ್ಮೇಲೆ ಪ್ರತಿಯೊಬ್ಬರೂ ಕರೆಕ್ಟಾಗಿ ಒಂದು ಸ್ವಲ್ಪ ಗಾಳಿ ಆಡೋ ಥರ ಇದು ಮಾಡಬೇಕು. ಹಿಂಗೆ ಮತ್ತೆ ಮನೆಗೆ ಬಂದಾದಮೇಲೆ ಹಿಂಗೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ 4 ಗಂಟೆ ರಾತ್ರಿಗೆ ಎದ್ದು, ಅಂದರೆ ನಿಮ್ಮ ಮಾರ್ಕೆಟ್ ಎಷ್ಟು ಹತ್ರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ನೀವೇನು ದಿನಚರಿ ಕೆಲಸ ಮಾಡಬೇಕು ಆ ಥರ ಮಾಡಾದಮೇಲೆ ಮಾಮೂಲಿ ಕಾರ್ಯಕ್ರಮಗಳು ಏನೇನು ಇರ್ತವೆ ಅದನ್ನ ರೂಪಿಸ್ಕೊಳ್ಳಿ. ಅದಾದಮೇಲೆ ಮತ್ತೆ ಅದು ಏನಿದೆ, ಅದು ಸೊಪ್ಪೇನಿದೆ, ಆ ಸೊಪ್ಪನ್ನ ಯಾವ ಥರ ಜೋಡಿಸ್ಕೊಂಡು, ಯಾಕೆಂದರೆ ಬೆಳಗಿನ ಟೈಮೆಲ್ಲ ನೀರು ಹಾಕಿರ್ತೀವಿ, ಅದು ಜೋಡಿಸ್ಕೊಂಡು ನೀಟಾಗಿ ಅದನ್ನ ಕಟ್ಕೊಂಡು ಆರಾಮಾಗಿ ಮತ್ತೆ ಹಿಂಗೆ ಈಗ ಒಂಥರ ಶೇಪಲ್ಲಿ ತೊಗೊಂಡೋದ್ರೆ ನೋಡಿ, ನೆನ್ನೆ ಕಿತ್ತಾಗ ಏನು ಸೊಪ್ಪು ಕಲ್ಲರು ಮತ್ತು ಇದಿತ್ತೋ ಅದೇ ಟೈಪಲ್ಲಿ ಇರುತ್ತೆ ಅದು. ಯಾಕೆಂದರೆ ಅದು ಕಿತ್ಕೊಬಂದು ಆ ತೇವದ ಬಟ್ಟೆಲಿಟ್ಟು ಮತ್ತೆ ಮನೆಯಲ್ಲಿ ಬಂದು ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕಿ ಮಡಗಿದ್ರೆ ಸೊಪ್ಪು ಯಾವುದೇ ಥರದಲ್ಲಿ ಕೊಳ್ತಿರಲ್ಲ, ಏನಿಲ್ಲ, ಹಂಗೆ ಆರಾಮಾಗಿರುತ್ತೆ. ಅದನ್ನ ತೊಗೊಂಡೋಗಿ ಮಾರ್ಕೆಟ್ಗೆ ಆರಾಮಾಗಿ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ತೊಗೊಂಡೋದ್ರೆ ಖಂಡಿತ ಒಳ್ಳೆ ಬೆಲೆಗೆ, ನಮ್ಗೆ ಒಳ್ಳೆ ಬೆಲೆ ಕೊಡೋಲ್ಲ, ಅವರು ಒಳ್ಳೆ ಬೆಲೆಗೆ ಮಾರ್ಕೊತಾರೆ. ನಾವು ಮಾರೋಕ್ಕೆ ಅಂತ ಹೋದರೆ ನಮ್ಮ ಹತ್ರ ಕಸ್ಟಮರು ಕೂಡ ಯಾರೂ ಬರೋಲ್ಲ. ನಮ್ಮ 2 ವೀಲರ್ಗೆ ಹಾಕ್ಕೊಂಡು ಅಲ್ಲಿಂದ ಸಂತೆಗೆ ಹೋಗ್ತೀವಿ. ಅಲ್ಲಿ ಸಂತೆಯಲ್ಲಿ ನೋಡಿ, ನಾವು ಹೋದ ತಕ್ಷಣನೇ ಇಡೋದ ತಕ್ಷಣನೇ ಇವರೆಲ್ಲ ತೊಗೊಳಕ್ಕೆ ಬಂದಿರೋರು ಯಾರೂ ಅಲ್ಲ. ಅವರು ಅಲ್ಲೇನು ಜನಗಳು ಬರೋಲ್ಲ. ಆ ಸೊಪ್ಪು ಚೆನ್ನಾಗದೆ ಅಂತಂದರೆ ಇವರು ಮಾರೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾರೆ 10 ಕಂತೆ 20 ಕಂತೆ ಅಂತ. ಅಯ್ಯೋ ನೋಡಿ ಹಿಂಗೆ ಇದರಲ್ಲಿ ನನಗೆ ಯಾಮಾರ್ಸೇಬಿಟ್ಟ ಒಬ್ಬ ಪುಣ್ಯಾತ್ಮ. ಈ ಉಂಗುರ ಹಾಕಿರೋನು 10-20 ಕಂತೆನ ಹೋಗಿ ಎಲ್ಲೋ ಈಗ 4 ಜನ ಬಂದು ಮುತ್ತಾಕೊಂಡ್ಬಿಡ್ತಾರೆ. ಮುತ್ತಾಕೊಂಡು ಹೋದರೆ ಯಾರು ಎಲ್ಲೋದ್ರು ಎಂತೋದ್ರು ಅಂತಲೇ ಗೊತ್ತಾಗಲ್ಲ, ಹಂಗೆ ಮಾಡಿ ಬಿಸಾಕ್ತಾರೆ. ಇಂಥ ಪರಿಸ್ಥಿತಿಗಳು ನಮ್ಮ ರೈತರಿಗೆ ಎಲ್ಲ ಸಂತೆಯಲ್ಲಿ ನಡೆಯುತ್ತೆ. ಅವರು ಹಿಂಗೆ ಈಗ 4 ಜನ ಇದ್ದಾರೆ, 4 ಜನದಲ್ಲೂ ಡಿವೈಡ್ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಅಂತಾರೆ. ಬರ್ತೀನಿ ಬಪ್ಪ, ತಡೆಯಪ್ಪ, ದುಡ್ಡು ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ ಪಾರ್ಟಿಗಳು ಬರೋದೇ ಇಲ್ಲ. ಹಾಗೆ ಈ ಡಿಮ್ಯಾಂಡ್ ಇರೋ ಟೈಮಲ್ಲೂ ಕೂಡ ಕೊಡಲ್ಲ, ಏನಿಲ್ಲ ನಮಗೆ. ಇವೆಲ್ಲ ತೊಗೊಂಡಿರೋದು ಕೇವಲ 8 ರೂಪಾಯಲ್ಲಿ. ಆದರೆ ಅವ್ರು ನೋಡಿ, ನನ್ನ ಮುಂದ್ಗಡೆನೇ ನಮ್ಮ ಹತ್ರ 8 ರೂಪಾಯಿ ತೊಗೊಂಡು 15 ರೂಪಾಯಿ ಕಂತೆಗೆ ಮಾರೋರು. ಎಂಥ ಆಶ್ಚರ್ಯ, ವಿಚಿತ್ರ ಕತೆ. ಅದಕ್ಕೆ ಹೇಳೋದು, ನಾವು ಏನೇ ಮಾಡ್ತೀನಿ ಅಂದರೂ ಈ ಪ್ರತಿಯೊಂದು ಒಂದೊಂದು ಇದರಲ್ಲೂ ಡಿಪಾರ್ಟ್ಮೆಂಟಲ್ಲೂ ಹಿಂಗಿರ್ತಾರೆ. ಅದೇ ತಕ್ಷಣ ಅಲ್ಲೊಂದು ದೊಡ್ಡ ಇನ್ಸಿಡೆಂಟ್ ಬೇರೆ ಆಗೋಯ್ತು. ಒಂದು ಆಟೋ ಬೇರೆ ಎಲ್ಲ ಲಗೇಜೆಲ್ಲ ಹಿಂದಕ್ಕೆ ತುಂಬ್ಕೊಂಡವನೇ ಎತ್ಕೊಬಿಡ್ತು. ಅದಕ್ಕೆ ನಮ್ಮ ಜನಗಳೇ, ರೈತರೇ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ, ಬೇರೆ ಯಾರೂ ಅಲ್ಲ. ನಮ್ಮ ರೈತ ಮಾನಿಯರಿಲ್ಲ ಅಂತಂದರೆ ಯಾವನೇನು ಕಿತ್ತಿ ಗುಡಿಯೋಕ್ಕಾಗಲ್ಲ ಅನ್ನೋದು ನೋಡಿ. ನಮ್ಮ ರೈತರೇ ಅವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಅಲ್ಲಿ ಮಾರೋರು ಕೂಡ ಯಾರೂ ಬರೋಲ್ಲ. ಈ ಪುಟಾಣಿಗಳು ನಗ್ತಾ ಕೂತಿದ್ದು ಅದು ನೋಡ್ಬಿಟ್ಟು ಪಾಪ ಆಶ್ಚರ್ಯ ಪಡ್ತಾಯಿದ್ರು.
ನಗ್ತಾಯಿಲ್ಲ, ಅವನಿಗಂತೂ ತಲೆ ಕೆಟ್ಟೋಯ್ತು. ಹಾಗೆಲ್ಲ ಮುಗೀತು, ಮುಗಿಸ್ಕೊಂಡು ಟೀ ಕುಡ್ಕೊಂಡು